ದುರಂತ ರಿಪೋರ್ಟ್ಗೆ ಕಾಂಗ್ರೆಸ್ನ ಹೈಕಮಾಂಡ್ ಗರಂ ಆಗಿದೆ. ಸಿಎಂ ಡಿಸಿಎಂ ಕೊಟ್ಟ ರಿಪೋರ್ಟ್ಗೆ ಹೈಕಮಾಂಡ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಸಿಎಂ ಡಿಸಿಎಂ ಕೊಟ್ಟಂತಹ ರಿಪೋರ್ಟ್ಗೆ ಹೈಕಮಾಂಡ್ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಸಮನ್ವಯತೆಯನ್ನ ಸರಿ ಮಾಡಿಕೊಳ್ಳಿ ಅಂತ ಕೂಡ ಸಲಹೆಯನ್ನ ಕೊಟ್ಟಿದೆ. ಉಭಯ ನಾಯಕರಿಗೆ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರು ಒಂದೇ ದಿನದಲ್ಲಿ ಬೃಹತ್ ಸಮಾವೇಶವನ್ನ ನಡೆಸಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕ್ವೈಟ್ ಕಾಮನ್, ಇದು ಜನಸಾಮಾನ್ಯರು ಕೂಡ ಮಾಡುವಂತಹ ಪ್ರಶ್ನೆ. ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆಯ ಮಾಡುವಂತಹ ಅವಶ್ಯಕತೆ ಏನಿತ್ತು ಅಂತ ಹೈಕಮಾಂಡ್ ಕೇಳಿದೆ. ಸರ್ಕಾರದಿಂದ ನಡೆಸಬೇಕಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಮಾತ್ರ ಭಾಗವಹಿಸಬೇಕಾಗಿತ್ತು. ಯಾಕೆ ಕೆಎಸ್ಸಿಎ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಅಂತ ಪ್ರಶ್ನೆ ಮಾಡ್ತಾ ಇದೆ ಕಾಂಗ್ರೆಸ್ನ ಹೈಕಮಾಂಡ್. ಸಿದ್ದರಾಮಯ್ಯ ಡಿಕೆಶಿಗೆ ಹೈಕಮಾಂಡ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಪೊಲೀಸ್ ಹಾಗೂ ಸರ್ಕಾರದ ನಡುವಿನ ಸಮನ್ವಯ ಕೊರತೆ ಆಗಿದೆ. ಪೊಲೀಸರು ಊಹೆ ಮಾಡೋದ್ರಲ್ಲಿ ಎಡವಿದ್ದಾರೆ. ನೀವು ಸಹ ಅಂದಾಜಿಸಿಲ್ಲ, ಸರ್ಕಾರಕ್ಕೆ ಡ್ಯಾಮೇಜ್ ಅನ್ನ ತಂದಿದ್ದೀರಿ. ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ದೇಶದಲ್ಲಿ ವಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಂತಾಗಿದೆ ಈ ಒಂದು ಘಟನೆ. ನಿಮ್ಮಿಬ್ಬರ ನಡುವಿನ ಸಮನ್ವಯತೆಯನ್ನ ಮೊದಲು ನೀವು ಸರಿ ಮಾಡಿಕೊಳ್ಳಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ. ಪ್ರಶ್ನೆಗಳ ಸುರಿಮಳೆ ಕೂಡ ಮಾಡಿದೆ ಹೈಕಮಾಂಡ್. ಒಂದೇ ದಿನದಲ್ಲಿ ಬೃಹತ್ ಸಮಾವೇಶವನ್ನ ನಡೆಸಬೇಕಾಗಿತ್ತಾ, ಅಂದ್ರೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕಾಗಿತ್ತಾ? ತರಾತುರಿಯಲ್ಲಿ ಯಾಕೆ ನೀವೊಂದು ಸನ್ಮಾನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರಿ? ಆಯೋಜನೆ ಮಾಡಿದ್ರಿ, ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡುವಂತಹ ಅನಿವಾರ್ಯತೆ ಅಥವಾ ಅವಶ್ಯಕತೆ ಎಷ್ಟಿತ್ತು, ಯಾಕೆ ಮಾಡಿದ್ರಿ ಅಂತ ಹೇಳಿ ಹೈಕಮಾಂಡ್ ಪ್ರಶ್ನೆಯನ್ನ ಮಾಡಿದೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ಗೆ. ಮತ್ತೆ ಕೆಎಸ್ಸಿಎಯಲ್ಲಿ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಸರ್ಕಾರ ಭಾಗಿಯಾಗಬಾರ್ದಾಗಿತ್ತು, ಯಾಕೆ ಭಾಗಿಯಾದ್ರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದೆ. ಸಹಜವಾಗಿಯೇ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. 11 ಜನರ ಸಾವಾಗಿದೆ. ಸಾವಾದ್ರೂ ಕೂಡ ಸಮಾರಂಭವನ್ನ ಮಾಡಿದ್ದಾರೆ, ಸನ್ಮಾನ ಕಾರ್ಯಕ್ರಮವನ್ನ ಮುಂದುವರಿಸಿದ್ದಾರೆ. ಯಾವಾಗ ಒಂದು ಸಾವಾಯ್ತೋ ಆಗ ಮಾಧ್ಯಮ ಈ ರೀತಿಯಾಗಿ ಸಾವಾಗ್ತಾ ಇದೆ ಅಂತ ಹೇಳಿ ಕೂತ್ಕೊಂಡು ಬಡ್ಕೊಳ್ತಾ ಇತ್ತು. ನಾವು ಸಮಾರಂಭ ನಡೆದಿದ್ದನ್ನ ತೋರಿಸಲೇ ಇಲ್ಲ. ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಸ್ಥಳದಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವ ರೀತಿಯಾಗಿ ಉಸಿರುಗಟ್ಟಿ ಜನ ಸಾಯ್ತಾ ಇದ್ದಾರೆ ಸಫೋಕೇಟ್ ಆಗಿ ಅನ್ನೋದನ್ನ ಸುದ್ದಿ ಬಿತ್ತರ ಮಾಡ್ತಾ ಇತ್ತು ಮಾಧ್ಯಮ. ಆದ್ರೆ ಸರ್ಕಾರಕ್ಕೆ ಇದ್ಯಾವುದು ಕೂಡ ಗಮನಕ್ಕೆ ಬಂದಂತೆ ಕಾಣಿಸ್ಲಿಲ್ಲ. ತನ್ನ ಪಾಡಿಗೆ ತಾನು ಸನ್ಮಾನ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿ, ತಮ್ಮ ಕುಟುಂಬಸ್ಥರ ಜೊತೆ ಬ್ಯುಸಿಯಾಗಿ ಫೋಟೋ ಕ್ಲಿಕ್ಕಿಸ್ಕೊಂಡು ಆಟಗಾರರ ಬಳಿ ಮಾತನಾಡಿಕೊಂಡು ನಗಾಡ್ಕೊಂಡು ಆರಾಮಾಗಿದ್ರು. ಇಲ್ಲಿ ಸಾವು ನೋವುಗಳಾಗ್ತಾ ಇದೆ. ಸರ್ಕಾರ ಆ ಕಾರ್ಯಕ್ರಮವನ್ನ ರದ್ದು ಮಾಡಿದಿದ್ರೆ ಇವತ್ತು ಸರ್ಕಾರಕ್ಕೆ ಭೇಷ್ ಅನ್ಬೋದಾಗಿತ್ತು, ಸರ್ಕಾರವನ್ನ ಕೊಂಡಾಡಬಹುದಾಗಿತ್ತು. ಬಟ್ ಆದ್ರೆ ಸರ್ಕಾರ ಅದ್ಯಾವುದನ್ನೂ ಕೂಡ ಮಾಡಲಿಲ್ಲ. ಮತ್ತೆ ಪೊಲೀಸ್ ಅಧಿಕಾರಿಗಳ ಮೇಲೆ ದರ್ಪವನ್ನ ತೋರ್ತು, ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ತು. ಇದಕ್ಕೂ ಕೂಡ ಸಾಕಷ್ಟು ಆಕ್ರೋಶಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಜನ. ದಷ್ಟ ಅಧಿಕಾರಿಯ ಕಿತ್ತೊಗಿತು ಸರ್ಕಾರ. ಸೊ ಹಾಗಾಗಿ ಇದೀಗ ಹೈಕಮಾಂಡ್ ಕೂಡ ಗರಂ ಆಗಿದೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಇದ್ರು. ಆ ಸಂದರ್ಭದಲ್ಲೂ ಕೂಡ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಫೋನು ಸಂಪರ್ಕದಲ್ಲಿದ್ದಾರೆ. ಹೆಸರು ಮಾರುತಿ, ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಏನು ಕೊಟ್ಟಿತ್ತು ಸರ್ಕಾರ, ಅದಕ್ಕೆ ಹೈಕಮಾಂಡ್ ಕೆಂಡಾಮಂಡಲವಾಗಿದೆ. ಯಾವ ರೀತಿಯಾದಂತಹ ರಿಪೋರ್ಟ್ ಅನ್ನ ಕೊಟ್ಟಿದ್ರು, ಮತ್ತೆ ಈಗ ಏನ್ ಹೇಳ್ತಾ ಇದೆ ಹೈಕಮಾಂಡ್ ಅಂತ ಹೇಳಿ? ರಮ್ಯಾ, 4ನೇ ತಾರೀಕು ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆದಂತಹ ದುರ್ಘಟನೆಗೆ ಸಂಬಂಧಪಟ್ಟಂತೆ ಡೀಟೇಲ್ ರಿಪೋರ್ಟ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಲಿಖಿತವಾಗಿ ಕೊಟ್ಟಿದ್ದಾರೆ. ಅದೇ ರೀತಿ ಡಿಕೆ ಶಿವಕುಮಾರ್ ಅವರು ಕೂಡ ಲಿಖಿತವಾಗಿ ಕೊಟ್ಟಿದ್ದಾರೆ. ಸರ್ಕಾರ ಯಾವ ರೀತಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು, ಪೊಲೀಸ್ ಇಲಾಖೆಗೆ ಏನೆಲ್ಲ ಸೂಚನೆಗಳನ್ನು ಕೊಟ್ಟಿದ್ವಿ, ಎಲ್ಲೆಲ್ಲಿ ತಪ್ಪಾದ್ವಿ ಅಂತ. ಆದ್ರೆ ಉಭಯ ನಾಯಕರ ನಡುವೆ ಕೊಟ್ಟಂತಹ ರಿಪೋರ್ಟ್ ಅಲ್ಲಿ ಎಲ್ಲೂ ಕೂಡ ಸರ್ಕಾರಕ್ಕೆ ಸಮಸ್ಯೆ ಆಗದೆ ಇರುವ ರೀತಿಯಲ್ಲಿ ಸರ್ಕಾರ ಎಲ್ಲವನ್ನೂ ಕೂಡ ಸುಸೂತ್ರವಾಗಿಯೇ ಮಾಡಿದೀವಿ. ವಿಧಾನಸಭೆಯಲ್ಲಿ ನಡೆದಂತಹ
ಅದ್ದೂರಿಯಾಗಿ ಮಾಡಿದ್ವಿ. ಅದು ಎಲ್ಲೂ ಕೂಡ ಯಾವುದೇ ಸಮಸ್ಯೆ ಆಗದೆ ಇರುವಂತಹ ಒಂದು ರೀತಿಯಲ್ಲಿ ಯಶಸ್ವಿ ಆಯ್ತು. KSCAದವರು ಮಾಡಿದಂತಹ ಕಾರ್ಯಕ್ರಮದಲ್ಲಿ ಈ 11 ಜನರು ಸಾವಿಗೂ ಕೂಡ ಕಾರಣ ಆಗಿರುವಂತದ್ದು ಅನ್ನುವಂತ ಒಂದು ರಿಪೋರ್ಟ್ ಅನ್ನ ಉಭಯ ನಾಯಕರು ಕೂಡ ಹೇಳಿದ್ದಾರೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬಹಳಷ್ಟು ಸ್ಪಷ್ಟವಾಗಿ ಹೇಳಿತ್ತು, ಯಾರ್ಯಾರು ಎಲ್ಲೆಲ್ಲಿದ್ರಿ, ಎಲ್ಲೆಲ್ಗೆ ಹೋಗಿದ್ರಿ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಮತ್ತೊಮ್ಮೆ ಇವತ್ತು DK ಶಿವಕುಮಾರ್ ಅವ್ರಿಗೂ ಕೇಳಿದ್ದಾರೆ, ಸಿದ್ದರಾಮಯ್ಯ ಅವ್ರಿಗೂ ಕೂಡ ಕೇಳಿದ್ದಾರೆ. ಯಾಕಂತ ಹೇಳಿದ್ರೆ ಇಂಥ ಒಂದು ಕಾರ್ಯಕ್ರಮಗಳು ಆದಾಗ ಸಹಜವಾಗಿ ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ಇಡೀ ಸರ್ಕಾರ ಭಾಗವಹಿಸೋದನ್ನ ನೋಡಿದ್ವಿ. ಆದ್ರೆ 3-4 ಕಡೆ ಯಾವ ಕಾರಣಕ್ಕೋಸ್ಕರ ಕಾಣಿಸ್ಕೊಂಡ್ರಿ? ಇವತ್ತು ವಿಪಕ್ಷಗಳು ಕೂಡ ಅದೇ ಅಸ್ತ್ರ ಆಗಿದೆ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿರುವಂತದ್ದು. ಕಾರಣ ಇಷ್ಟೇ, ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್ ಅವ್ರಿಗಿಂತಲೂ ಕೂಡ ರಾಜ್ಯದ ಸಂಪೂರ್ಣ ಮಾಹಿತಿ ಪ್ರತಿ ಕ್ಷಣವೂ ಕೂಡ ಸಿಗ್ತಾ ಇರುವಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ. ಯಾಕಂತ ಹೇಳಿದ್ರೆ ಅವರು ನಮ್ಮ ರಾಜ್ಯದವರೇ ಆಗಿರುತ್ತ. ಹೀಗಾಗಿ ಯಾರ್ಯಾರು ಎಲ್ಲೆಲ್ಲಿದ್ರು, ಏನೇನೆಲ್ಲ ಆಯ್ತು, ಯಾವ ಅನಾಹುತಗಳು ಆಯ್ತು, ಯಾವ ಬಣದಿಂದ ಎಷ್ಟು ಮಟ್ಟಿಗೆ ಪಾತ್ರ ಇದೆ, ಸಿದ್ದರಾಮಯ್ಯ ಅವರು ಯಾವಾಗ ತಪ್ಪು ಮಾಡ್ತು, ಶಿವಕುಮಾರ್ ಅವರು ಯಾವಾಗ ತಪ್ಪು ಮಾಡ್ತು, ಕ್ರೆಡಿಟ್ ಪೊಲಿಟಿಕ್ಸ್ ಗೋಸ್ಕರ ಯಾರ ಸಮನ್ವಯತೆ ಕೊರತೆ ಎಲ್ಲೆಲ್ಲಿ ಎದ್ದು ಕಾಣಿಸ್ತು, ಈ ಎಲ್ಲಾ ವಿಚಾರಗಳು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸಿಕ್ಕಿದ್ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರಿಬ್ಬರು ಕೊಟ್ಟಂತಹ ರಿಪೋರ್ಟ್ ಅನ್ನ ಪಡೆದ ಬಳಿಕ ಈ ಕಿವಿಮಾತನ್ನ ಹೇಳಿರುವಂತದ್ದು. ನಿಮ್ಮಿಬ್ಬರ ನಡುವೆ ಸಮನ್ವಯತೆ ಕೊರತೆಯಿಂದಾಗಿ ಈ ಸಮಸ್ಯೆ ಆಗಿರೋದು. ಹಲವು ಬಾರಿ ಸರ್ಕಾರದಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗ್ತಾ ಇದೆ. ನೀವು ಇದೆಯೋ ಅಲ್ಲಿ ಸರಿ ಮಾಡ್ಕೊಂಡು ಸಮನ್ವಯತೆ ಇಟ್ಕೊಂಡು ಕೆಲಸ ಮಾಡ್ಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟು ಕಳಿಸಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗಿದೆ. ರಮ್ಯಾ, ಮಾರುತಿ, ಹೈಕಮಾಂಡ್ ಇನ್ನೊಂದು ವಿಚಾರವನ್ನ ಕೂಡ ಹೇಳಿದೆ. ಸರ್ಕಾರದ ನಡುವಿನ ಸಮನ್ವಯ ಕೊರತೆ ಜೊತೆಗೆ ಪೊಲೀಸರು ಊಹೆ ಮಾಡೋದ್ರಲ್ಲಿ ಎಡವಿದೆ ಅಂತ ಹೇಳಿದ್ದಾರೆ. ಬಟ್ ಆದ್ರೆ ಪೊಲೀಸ್ ಇಲಾಖೆ ಮಾಹಿತಿಯನ್ನ ಕೂಡ ಕೊಟ್ಟಿತ್ತಲ್ವಾ, ಸಮಸ್ಯೆ ಆಗತ್ತೆ, ಬೇಡ ಈ ಕಾರ್ಯಕ್ರಮ, 2 ಕಡೆ ಬೇಡ ಅಂತ ಹೇಳಿ ಈ ಒಂದು ವಿಚಾರವನ್ನ ತಿಳಿಸಿದ್ರು ಅಲ್ವಾ? ಬಟ್ ಆದ್ರೆ ಹೈಕಮಾಂಡ್ ನಾಯಕರು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅನ್ನೋ ಪ್ರಶ್ನೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟಿರುವಂತಹ ಉಭಯ ನಾಯಕರ ರಿಪೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಪೊಲೀಸರ ಸಂಪೂರ್ಣವಾದಂತಹ ಒಂದು ವೈಫಲ್ಯತೆಯಾಗಿ ಈ ಸಾವಿಗೀಡಾಗೋದಕ್ಕೆ ಕಾರಣ ಆಗಿದ್ದು ಅಂತ. ಒಂದು ವೇಳೆ KCA ಮತ್ತೆ RCB ಮ್ಯಾನೇಜ್ಮೆಂಟ್ ಹಾಗೂ DNA ಮ್ಯಾನೇಜ್ಮೆಂಟ್ ಪೊಲೀಸರ ನಡುವೆ ಸಮನ್ವಯತೆ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಆಗ್ತಿರ್ಲಿಲ್ಲ. 4ನೇ ತಾರೀಕು ಎಷ್ಟು ಜನ ಬರ್ತಾರೆ ಅನ್ನುವಂತಹ ಊಹೆ ಅಲ್ಲಿ ಗುಪ್ತಚರ ಇಲಾಖೆಯು ಕೂಡ ವೈಫಲ್ಯ ಆಗಿದೆ. ಅದೇ ರೀತಿ ಬರ್ತಿದ್ದಂತಹ ಜನರನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಬೇಕು ಅನ್ನೋದ್ರಲ್ಲಿ ನಗರ ಪೊಲೀಸ್ ಆಯುಕ್ತರು ಸೇರಿದಂತೆ ನಗರ ಪೊಲೀಸರು ಕೂಡ ವೈಫಲರಾಗಿದ್ದಾರೆ ಅನ್ನುವಂತ ಒಂದು ರಿಪೋರ್ಟ್ ಅನ್ನ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಅವರು ಕೂಡ ಕೊಟ್ಟಿದ್ದಾರೆ. ಆದ್ರೆ ಈ 2 ಕಡೆ ಕಾರ್ಯಕ್ರಮಗಳು ಮಾಡಿದ್ರೆ ಏನೆಲ್ಲ ಅನಾಹುತಗಳು ಆಗ್ಬೋದು ಅನ್ನುವಂಥದ್ದನ್ನ ಈ ಹಿಂದೆ ಸರ್ಕಾರಕ್ಕೆ, ಈ ಕಾರ್ಯಕ್ರಮ ಆಯೋಜನೆಗೂ ಮೊದಲೇ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಯಿಂದ ಮಾಹಿತಿಯನ್ನ ಕೊಟ್ಟಿದ್ರು. ಅದಕ್ಕೆ ಸರ್ಕಾರ ಪ್ರೆಜರ್ ಪೊಲಿಟಿಕ್ಸ್ ಮಾಡಿ ಅವ್ರ ಮೇಲೆ ಒಂದಷ್ಟು ಪ್ರೆಜರ್ಗಳನ್ನು ಮಾಡಿ ಕ್ರೆಡಿಟ್ ಪಡೆಯುವ ಸಲುವಾಗಿ 2 ಕಾರ್ಯಕ್ರಮಗಳನ್ನ ಮಾಡ್ಲೇಬೇಕು ಅನ್ನುವಂತ ಒಂದು ರೀತಿಯಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಹೇಳಿರುವಂತದ್ದು ಸರ್ಕಾರದ ತಪ್ಪಿಲ್ಲ, ಪೊಲೀಸ್ ಇಲಾಖೆಯ ತಪ್ಪಿನಿಂದ, ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯತೆಯಿಂದ ಇಂತ ಒಂದು ಸಮಸ್ಯೆ ಆಗಿದೆ ಅನ್ನುವಂತ ಒಂದು ರಿಪೋರ್ಟ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಇಬ್ರು ಕೂಡ ಕೊಟ್ಟಿದ್ದಾರೆ. ಸಹಜವಾಗಿ ಯಾರೇ ಆದ್ರೂ ಕೂಡ ತಾನೇ ತಪ್ಪು ಮಾಡಿದ್ರು ಕೂಡ ಅದನ್ನ ತಾನು ತಪ್ಪು ಮಾಡಿದೀನಿ ಅಂತ ಹೇಳೋದಿಲ್ಲ. ಇದು ಕಾಂಗ್ರೆಸ್ ನಾಯಕರು ಕೂಡ ದೆಹಲಿ ಹೈಕಮಾಂಡ್ ಮುಂದೆ ಅವರು ಕೂಡ ಇದನ್ನೇ ಅನುಸರಿಸಿದಂತೆ ಕಾಣಿಸ್ತದೆ, ಈ ತತ್ವವನ್ನ ಪಾಲನೆ ಮಾಡಿದಂತೆ ಕಾಣಿಸ್ತದೆ. ಕಾಂಗ್ರೆಸ್ ಸರ್ಕಾರದ್ದು ತಪ್ಪಿದ್ರು ಕೂಡ ತಪ್ಪಿಸ್ಕೊಳ್ಳೋ ಸಲುವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈ ರೀತಿಯಾಗಿ ವರದಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ